ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಸ್ಕೂಲಿಂದ ಬಂದ ಮೇಲೆ ಅಂದರೆ 4:30-5 ಗಂಟೆಯಿಂದ ನೈಟ್ ಸಂಜೆ 9 ಗಂಟೆ ತನಕ ಇನ್ನೆಲ್ಲ ಮನೇಲಿ ಕೆಲಸ ಮಾಡ್ತೀನಿ ಅಂತ ನಾನು ಡೈಲಿ ರೊಟೀನನ್ನು ಶೇರ್ ಮಾಡ್ಕೊತಿದ್ದೀನಿ. ಸೊ ಈಗ ಸ್ಕೂಲಿಂದ ಬಂದಿದ್ದಾಯಿತು, ಬಂದು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಮಕ್ಕಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಸೊ ಬರೋವಾಗ ಒಂದಷ್ಟು ಹೂವನ್ನ ಕಿತ್ಕೊಬಂದಿದ್ವಿ ತೋಟದಲ್ಲಿ. ಸೊ ಆ ಹೂವನ್ನ ಅಲ್ಲಿಟ್ಟು ಈಗ ಸಂಜೆ 5 ಗಂಟೆ ಅಲ್ವಾ, ಸೊ ಹಾಲನ್ನು ಕಾಯಿಸ್ತಾ ನೋಡ್ತಿರ್ಬೋದು. ಈಗ ಮಕ್ಕಳಿಗೆ ಹಾಲನ್ನು ಕೊಟ್ಟು ಇನ್ನು ಕಸ ಗುಡಿಸಿ ಮಾಮೂಲಿ ಕೆಲಸವನ್ನು ಮಾಡಬೇಕು. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ ರೊಟೀನ್. ಮತ್ತು ಎಕ್ಸ್ಪೆಷಲಿ ಹಳ್ಳಿ ಸೈಡ್ ಹೇಗಿರುತ್ತೆ ರೊಟೀನ್, ಮತ್ತು ವಾಕಿಂಗ್ ಹೋಗೋದು ಈವ್ನಿಂಗ್ ಟೈಮ್, ಮತ್ತು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದು, ಸೊ ನಮ್ಮ ಸುತ್ತಮುತ್ತಲಿನ ಪರಿಸರ ಇದೆಲ್ಲ ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ವಿಡಿಯೋವನ್ನು ಹೆಣ್ಣು ತನಕ ನೋಡಿ. ಸಿಂಗಲ್ ಮನೆ ಯಾವುದು ಸುತ್ತಮುತ್ತ ಮನೆಗಳಿರೋದಿಲ್ಲ, ಒಂಥರ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ ಅಂತ ಹೇಳ್ತಾ, ಯಾರಾದರೂ ಹೊಸಬ್ರು ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಜೊತೆಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವು ನೋಡ್ತಿರ್ಬೋದು ಒಂದಷ್ಟು ಪಾತ್ರೆಗಳಿದೆ, ಸೊ ಅದನ್ನು ವಾಶ್ ಮಾಡಬೇಕು. ಇನ್ನು ಸಂಜೆ 6 ಗಂಟೆ ಆದಮೇಲೆ ದೀಪ ಹಚ್ಚಬೇಕು, ದೇವರಿಗೆ ಹೂವು ಇಡಬೇಕು. ಈ ಥರ ಸಾಕಷ್ಟು ಕೆಲಸಗಳಂತೂ ಇದ್ದೇ ಇರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ಅಂದಿದ ತಕ್ಷಣ ಹೊರಗಡೆ ಹೋಗಿ ದುಡ್ಕೊಬಂದು ಮತ್ತೆ ಮನೇಲಿ ಕೆಲಸ ಮಾಡೋದಿದೆಯಲ್ಲ, ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋ ನೋಡೋಣ. ಸ್ಕೂಲಿಂದ ಬಂದಾಗ ನಾನು ಈ ಥರ ಇರ್ತೀನಿ. ಸೊ ಪ್ರತಿದಿನ ಇರಲ್ಲ, ಈ ಕಲರ್ ಡ್ರೆಸ್ ಇರಲ್ಲ, ಕೆಲವು ವಾರಕ್ಕೆ 3 ಸಲ ನಮಗೆ ಯೂನಿಫಾರ್ಮ್ ಇರುತ್ತೆ. ಸೊ ಆವತ್ತಿನ ದಿನ ಕಲರ್ ಡ್ರೆಸ್ ಇತ್ತು. ಇನ್ನು ಬರಬೇಕಾದ್ರೆ ನಾವು ತೋಟದಲ್ಲಿ ರೋಸ್ ಹೂವನ್ನು ಕಿತ್ಕೊಬಂದಿದ್ವಿ. ಅಂದರೆ ಒಂದು 5 ಕಲರ್ಸ್ ಇತ್ತು, ಅದರಲ್ಲಿ 5 ಕಲರ್ಸು. ಸೊ ರೋಸ್ ಹೂವು ಕಿತ್ಕೊಬಂದ್ವಿ. ಫ್ರಿಜ್ ಇದ್ದಿರ ಚೆನ್ನಾಗಿರ್ತಿತ್ತು, ಮೇ ಬಿ ಒಂದು ವಾರ ಅಥವಾ ಒಂದು 4-5 ದಿನ ಇಟ್ಕೊಂಡು ಡೈಲಿ ಪೂಜೆ ಮಾಡೋದಕ್ಕೆ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಫ್ರಿಜ್ ಇಲ್ಲದೆ ಇರೋದ್ರಿಂದ ಎಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ದೇವ್ರಿಗೇ ಇಟ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಕಲರ್ಸ್ ಹೂವನು ಒಂದು ಹತ್ರ ಹಾಕಿದ್ದೆ. ಕೆಲವೊಂದು ರೆಂಬೆ ಥರ ಮುರ್ಕೊಬಂದಿದ್ವಿ. ಆ ರೆಂಬೆ ಮುರ್ಕೊಂಡು ಬಂದಿರೋದನ್ನು ಹಾಗೆ ಒಂದು ಗ್ಲಾಸ್ ಜಾರಲ್ಲಿ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದು ಮಾತ್ರ ದೇವ್ರಿಗೆ ಇಟ್ಟಿದ್ದೆ. ಇನ್ನು ಇದಕ್ಕಿಂತ ಮುಂಚೆ ಒಂದು 4-5 ದಿನದಿಂದ ನಮ್ಮ ತೋಟದಲ್ಲಿ ಬಾಳೆಗೊನೆ ಕಿತ್ಕೊಬಂದಿದ್ವಿ. ಅದು ಆಲ್ಮೋಸ್ಟ್ ಅಲ್ಲಿ ಹಣ್ಣಾಗಿತ್ತು. ಸೊ ಇದು ಯಾವುದು ಕೆಮಿಕಲ್ ಹಾಕದೆ, ಸೊ ಅದಷ್ಟು ಕಡೆ ಹಣ್ಣಾಗಿರೋದು, ಓಕೆನಾ. ಇನ್ನು ಬಂದಿದ ತಕ್ಷಣ ಸಂಜೆ ಹಾಲಿತ್ತು, ಹಾಲೆಲ್ಲ ಕಾಯಿಸಿದ್ದೆ. ಸೊ ಬೆಳಗ್ಗೆ ಹೊತ್ತಂತೂ ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ. 7:30ಗೆ ಮನೆ ಬಿಡ್ತೀವಿ, ಅದಕ್ಕೆ ಏನು ಕೆಲಸ ಮಾಡಿರೋದಿಲ್ಲ. ನೀವು ನೋಡ್ತಿರ್ಬೋದು, ಈ ಕುಕ್ಕರಲ್ಲಿ ರೈಸ್ ಮಾಡೋದ್ರಿಂದ ಅದ್ರ ಮೇಲೆ ಎಲ್ಲನೂ ಗಂಜಿಗೆ ಹಾಕಿ ಸ್ಟವ್ ಮೇಲೆ ಆಗಿರುತ್ತೆ. ಇನ್ನು ಮಕ್ಕಳಿಗೆ ಬೂಸ್ಟನ್ನು ಮಿಕ್ಸ್ ಮಾಡಿ ಕೊಟ್ಟೆ ಸಂಜೆ 5:30-6 ಗಂಟೆ ಆ ಟೈಮಲ್ಲಿ. ಪ್ರತಿದಿನ ನನ್ನ ವ್ಲಾಗ್ ಈ ಥರನೇ ಇರುತ್ತೆ, ಪ್ರತಿದಿನ ನನ್ನ ರೊಟೀನ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಡಿಪೆಂಡ್ ಅಪಾನ್ ಕೆಲಸ ಅಥವಾ ಸಿಚುವೇಶನ್ನು ಮೇಲೆ ಒಂದೊಂದು ದಿನ ಡಿಫ್ರೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಸಪ್ರೇಟಾಗಿ ನನಗೆ ಟೀ ಅಂತ ಏನೂ ಮಾಡ್ಕೊಂಡಿಲ್ಲ. ಸೊ ಅದೇ ಅಲ್ಲೇ ಮೂವರು ಒಂದೊಂದು ಲೋಟ ಕುಡ್ಕೊಂಡ್ವಿ. ಒಂದೊಂದು ಸಲ ಇಷ್ಟ ಆಗುತ್ತೆ ಬೂಸ್ಟ್ ಕುಡಿಯೋದಕ್ಕೆ, ಒಂದೊಂದು ಸಲ ಇಷ್ಟ ಆಗೋದಿಲ್ಲ. ಬೂಸ್ಟ್ ಕುಡಿಯಬೇಕಾದ್ರೆ ಅನಿಸುತ್ತೆ ನನಗೆ ಟೀ ಕುಡಿಬೇಕು ಅಂತ. ಇನ್ನೇನು ಮಾಡಿದ್ದೀನಿ, ಬೂಸ್ಟ್ ಮಾಡಿಬಿಟ್ಟಿದ್ದೀನಲ್ಲ ಅಂತ ಕುಡಿಲೇಬೇಕು, ಅಷ್ಟೇ ಅನಿವಾರ್ಯ. ಇನ್ನು ಅವ್ರಿಗೂ ಮಕ್ಕಳಿಗೂ ಕೊಟ್ಟು ನಾನು ಕೂಡ ಕುಡಿಯೋದಕ್ಕೆ ಕುತ್ಕೊಂಡಿದ್ದಾದಮೇಲೆ ಅಷ್ಟೇ ಟ್ಯೂಷನ್ ಮಕ್ಕಳು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಟ್ಯೂಷನ್ ಮಕ್ಕಳು ಬಂದರು. ಒಂದು ಬಿಸ್ಕೆಟ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ಶೇರ್ ಮಾಡಿಕೊಂಡು ಬಿಸ್ಕೆಟು ತಿಂದ್ವಿ. ಅಷ್ಟರಲ್ಲೇ ಟ್ಯೂಷನ್ ಮಕ್ಕಳು ಬಂದಿದ್ರು. ನೀವು ನೋಡ್ತಿರ್ಬೋದು, ನನ್ನ ಮಗಳು ಹೇಳ್ಕೊಡ್ತಿರ್ತಾಳೆ, ಬಟ್ ನನ್ನ ತಲೆ ಜಾಸ್ತಿ ಕೇಳಿಸ್ಕೊಳ್ಳಲ್ಲ. ಅವಳೇ ಆ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾಳೆ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಮಾಮೂಲಿ ಕೆಲಸ ಹೆಣ್ಮಕ್ಳದ್ದಿರುತ್ತಲ್ಲ ಕ್ಲೀನಿಂಗು, ಸೊ ಅದು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ದಿನ ಅಂತೂ ಸಕ್ಕ ಟಯರ್ಡ್ ಆಗಿರುತ್ತೆ. ಆ ಟಯರ್ಡಲ್ಲಿ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇರೋದಿಲ್ಲ. ಆವಾಗ ಅವತ್ತೇನು ಸೋಂಬೇರಿತನದಿಂದನೇ ಇದ್ದೋಗ್ಬಿಡುತ್ತೆ ಎಲ್ಲ ಥರನೂ. ಅದಕ್ಕೆ ಆವತ್ತು ಒಂದಿನ ಬಿಟ್ಟು ಮಾರನೇ ದಿನ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಆದರೆ ಸಂಡೇ ಬಂತು ಅಂದರೆ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಇನ್ನು ಆದರೂ ಸಂಜೆ ಬಂದು ಪಾತ್ರೆ ತೊಳೆಯೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಲಂಚ್ ಬ್ಯಾಗಲ್ಲಿರ್ತಕ್ಕಂಥ ಎಲ್ಲ ಬಾಕ್ಸನ್ನೆಲ್ಲ ತೆಗೆದು ಅಲ್ಲಿ ಹಾಕಿ ಲಂಚ್ ಬಾಕ್ಸ್ನೆಲ್ಲ ಖಾಲಿ ಮಾಡಿ ಒಂದು ಕಡೆ ಇಟ್ಟೆ. ಲಂಚ್ ಬಾಕ್ಸಲ್ಲಿರ್ತಕ್ಕಂಥ ಬ್ಯಾಗಲ್ಲಿರ್ತಕ್ಕಂಥ ಬಾಕ್ಸ್ನ ಒಂದೊಂದು ದಿನ ನನ್ನ ಮಕ್ಕಳು ತೆಗ್ದಾಕ್ತಾರೆ, ಒಂದೊಂದು ದಿನ ನಮ್ಮ ಹಸ್ಬೆಂಡ್ ತೆಗ್ದಾಕ್ತಾರೆ, ಒಂದೊಂದು ದಿನ ಒಬ್ಬೊಬ್ರು ಇರುತ್ತೆ. ಇಲ್ಲಿ ನಾನಿನ್ನ ಕ್ಲೀನ್ ಮಾಡ್ತಿದ್ನಲ್ಲ, ಒಂದೇ ಕಡೆ ಕ್ಲೀನ್ ಮಾಡ್ಕೊಂಬಂದ್ಬೇಡ ಅಂತ ಎಲ್ಲ ತೆಗೆದು ಒಂದು ಕಡೆಯಿಂದ ಗುಡಿಸ್ಕೊಂಡು ಬರ್ತಿದ್ದೀನಿ. ನೋಡ್ತಿರ್ಬೋದು, ಗುಡಿಸಿದೆಲ್ಲ ಆದಮೇಲೆ ಈ ಮನೆ ಗುಡಿಸೋ ಅಷ್ಟರಲ್ಲೇ ಮಿನಿಮಮ್ 1/2 ಅವರ್ ಆಗಿಬಿಡುತ್ತೆ. ನೀವು ನೋಡ್ತಿದ್ದೀರಲ್ಲ ಏನು 15 ಮಿನಿಟ್ಸ್ ಈ ಲಾಗಲ್ಲಿ ಕಸ ಗುಡಿಸೋದೇ 1/2 ಅವರ್ ಆಗೋಗ್ಬಿಟ್ಟಿದೆ. ಅಷ್ಟೊಂದು
ಟೈಮ್ ಆಗಿ ಹಿಡಿಯುತ್ತೆ ಈ ಕಸ ಗುಡಿಸೋದಕ್ಕೇ. ಯಾಕಂದರೆ ಒಂದು ಕಡೆಯಿಂದ ಒಂದು ಮೂಲೆಯಿಂದ ಪ್ರತಿಯೊಂದು ಕಡೆನೂ ಗುಡಿಸ್ಕೊಂಬರ್ಬೇಕು. ಅಷ್ಟೊತ್ತು ಟೈಮ್ ಆಗೇ ಆಗುತ್ತೆ ಮ್ಯಾಕ್ಸಿಮಮ್ಮು. ಇವಾಗ ಏನು ಅಂದರೆ ಈ ಪೊರ್ಕೆ ಇರೋದ್ರಿಂದ ಬಗ್ಗೋದಿರೋದಿಲ್ಲ, ಸೊ ಸೊಂಟನೂ ಬರೋದಿಲ್ಲ. ಅದೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಮನೆಯೆಲ್ಲ ಗುಡಿಸಿ ಕಸ ಎಲ್ಲ ಎತ್ತಿ ಹೊರಗಡೆ ಪೋರ್ಟಿಕ ಎಲ್ಲ ಗುಡಿಸಿ ಹೊರಗಡೆ ಬಾಗಿಲುಗಳು ಗುಡಿಸೋ ಅಷ್ಟರಲ್ಲಿ ನೀಟಾಗಿ ಮ್ಯಾಕ್ಸಿಮಮ್ ಏನೂ ಇಲ್ಲ ಅಂದ್ರೂ ಒಂದು 40 ಮಿನಿಟ್ಸ್ ಆದರೂ ಬೇಕೇ ಬೇಕಾಗುತ್ತೆ. ಅಷ್ಟು ಟೈಮ್ ಅಂತೂ ಪಕ್ಕ ಹಿಡ್ದೇ ಇಡುತ್ತೆ. ಇನ್ನು ಕಸ ಎಲ್ಲ ಗುಡಿಸಿದಾದ್ಮೇಲೆ ಮಾಮೂಲಿ ಅವತ್ತು ಬೆಳಗ್ಗೆ ನಾನು ಬಾಗಿಲೆಲ್ಲ ಏನೂ ತೊಳೆದಿರಲಿಲ್ಲ. ಯಾಕಂದರೆ ಒಂದೊಂದ್ಸಲಿ ಮಳೆ ಬರ್ತಾ ಇರುತ್ತೆ ಮತ್ತು ಜಾಸ್ತಿ ಟೈಮ್ ಇರಲ್ಲ ನನಗೆ, ಸೊ ಲೇಟಾಗಿ ಎದ್ದಿರ್ತೀನಿ. ಈ ಒಂದು ಕಾರಣದಿಂದ ಅವತ್ತು ಮಾರ್ನಿಂಗ್ ಟೈಮ್ ಬಾಗಿಲು ತೊಳೆದಿರೋದಿಲ್ಲ. ಆವಾಗ ಏನು ಮಾಡ್ತೀನಿ ಅಂದರೆ ಸಂಜೆ ಬಂದು ಬಾಗಿಲು ತೊಳಿತೀನಿ. ಇನ್ನು ಅದಕ್ಕಿಂತ ಮುಂಚೆ ಇನ್ನೇನು ಕತ್ಲಾಗ್ಬಿಡುತ್ತೆ, ಸಂಜೆ ಆಗಿಬಿಡುತ್ತೆ, ಆವಾಗ ಗಿಡದಲ್ಲಿ ಕೈ ಇಡಬಾರ್ದು ಅಂತಾರಲ್ವ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಆವತ್ತು ನೈಟು ಎಗ್ ಕರಿ ಮಾಡಬೇಕು ಅಂತ ನನಗೆ ಪ್ಲ್ಯಾನ್ ಇತ್ತು. ಹಾಗಾಗಿ ನಾನು ಏನು ಮಾಡಿದೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಕಿತ್ಕೊಬೇಕು ಅಂತ ಹಸಿಮೆಣ್ಸಿನ್ಕಾಯಿ ನಮ್ಮ ಗಿಡದಲ್ಲೇ ಕಿತ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸಖತ್ ಫ್ರೆಶ್ ಆಗಿರುತ್ತೆ. ಗಿಡದಲ್ಲಿ ಕಿತ್ಕೊಂಡು ಏನಾದರೂ ಆಗಿ ಯಾವ ತರಕಾರಿ ಆದರೂ ಆಗಿರ್ಬೋದು, ನಮ್ಮ ಗಿಡದಲ್ಲೇ ಕಿತ್ಕೊಂಡು ಆ ಸಾಂಬಾರು ಮಾಡೋದಿದೆಯಲ್ಲ, ಅದ್ರ ಖುಷಿನೇ ಬೇರೆ ಇರುತ್ತೆ. ಇನ್ನು ಪುದೀನ ನಾಟಿ ಪುದೀನ, ಆ ಪುದೀನ ಒಂದು ಎಲೆ ಕಿತ್ಕೊಂಡ್ರು ಅಷ್ಟೇ ಅದರ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆ ಥರ ನಾಟಿ ಪುದೀನ. ಇದು ಪಾರಂ ಪುದೀನ ಅಂತ ಬರುತ್ತೆ, ಅದು ಅಷ್ಟು ಸ್ಮೆಲ್ ಇರೋದಿಲ್ಲ. ಬಟ್ ಇದು ತುಂಬ ಸ್ಮೆಲ್ ಇರುತ್ತೆ. ಒಂದು ಸ್ವಲ್ಪ ಹಾಕಿದ್ರೂ ಸಾಕು, ಆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಸ್ಮೆಲ್ ಅಷ್ಟು ಇಷ್ಟ ಆಗುತ್ತೆ ನನಗೆ. ನೀವು ಫೈನಲಿ ನಾವು ತುಂಬ ಖಾರ ತಿನ್ನೋದಿಲ್ಲ, ಒಂದು ಸ್ವಲ್ಪ ಖಾರ ಕಡಿಮೆನೇ ತಿಂತೀವಿ. ಇನ್ನು 4ರಿಂದ 5 ಮೆಣಸಿನ್ಕಾಯಿ ಕಿತ್ಕೊಂಡು ಒಂದಷ್ಟು ಪುದೀನವನ್ನು ಕಿತ್ಕೊಂಡು ಇಟ್ಟೆ. ನೈಟ್ ಎಗ್ ಕರಿ ಮಾಡಿ ಮುದ್ದೆ ಮಾಡಿ ರೈಸ್ ಮಾಡೋಣ ಅಂತ. ಈಗ ನೋಡ್ತಿರ್ಬೋದು, ಇದಿಷ್ಟು ನಮ್ಮ ಮನೆಯ ಮುಂದೆ ಇರತಕ್ಕಂಥ ಒಂದು ವಾತಾವರಣ ಅಂತಲೇ ಹೇಳಬಹುದು. ಇನ್ನು ಇನ್ನೊಂದ್ಸಲಿ ಉಳಿಸ್ಬೇಕು, ಮಾಮೂಲಿ ಕೆಲಸ ಇದ್ದೇ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ನಮ್ಮ ಮಾವ ಪ್ರತಿದಿನ ಏನಾದರೂ ಒಂದು ನಮ್ಮ ಮಾವ ಕೆಲಸದಿಂದ ಬಂದು ಕೆಲಸ ಮಾಡ್ತಾನೆ ಇರ್ತಾರೆ. ಏನಾದರೂ ಒಂದು ಕಳೆ ಕೀಳೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ. ಅದು ಅವ್ರ ಅಭ್ಯಾಸ. ಅವ್ರು ಕಂಪೇರ್ ಮಾಡಿದ್ರೆ ನಾನು ತುಂಬ ಸೋಂಬೇರಿ ಅಂತಲೇ ಹೇಳ್ಬೋದು. ಇನ್ನು ಸಂಜೆ 6 ಗಂಟೆ ಆ ಟೈಮಲ್ಲಿ ಈ ಥರ ಇತ್ತು. ಹಾಗೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ನನಗಂತೂ. ಹೊರಗಡೆ ಆ ವಾತಾವರಣ ಮತ್ತು ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ. ಸೊ ಇದೆಲ್ಲ ಆಯಿತು. ಕಿತ್ಕೊಂಡು ಮನೆ ಒಳಗಡೆ ಬಂದು ಒಂದು ತಟ್ಟೆಯೆಲ್ಲ ಹಾಕಿ ಅದನ್ನು ಇಟ್ಬಿಟ್ಟು ಇನ್ನು ಅಡುಗೆ ಮಾಡಬೇಕಾದ್ರೆ ತೊಗೊಳ್ಳೋಣ ಅಂತ ಅಲ್ಲಿಟ್ಟೆ. ಇನ್ನು ಬಂದೇ ಸ್ಟಾರ್ಟ್ ಆಗಿದೆ ನನಗೆ ಪಾತ್ರೆ ತೊಳೆಯೋದು. ಎಲ್ಲದಕ್ಕಿಂತ ಜಾಸ್ತಿ ಕೆಲಸ ಟೈಮ್ ಹಿಡಿಯೋದು ಅಂತಲೇ ಹೇಳ್ಬೋದು ಈ ಪಾತ್ರೆ ತೊಳೆಯೋದು. ಸೊ ಎಲ್ಲ ಸಿಂಕಲ್ಲೆಲ್ಲ ಆಗಲೇ ಹಾಕಿದ್ನಲ್ಲ ಲಂಚ್ ಬಾಕ್ಸೆಲ್ಲನೂ, ಅದನ್ನೆಲ್ಲವನ್ನು ತೊಳೆದು ನೀಟಾಗಿ ಇಡೋ ಅಷ್ಟರಲ್ಲಿ ಇದೊಂದು 20 ಮಿನಿಟ್ಸ್ ಆಗೋಗ್ಬಿಡ್ತು. 20 ಮಿನಿಟ್ಸ್ ಆಗಿ ಆ ಶೆಲ್ಫೆಲ್ಲ ಒರೆಸಿ ಅದ್ರ ಮೇಲೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇದಕ್ಕೊಂದು ½ ಅನ್ ಅವರ್ ಆಗುತ್ತೆ. ಸೊ ಟೈಮು ಸ್ಕೂಲಿಂದ ಮನೆಗೆ ಬಂದಾಗ ಹೇಗೆ ಹೋಗುತ್ತೆ ಟೈಮು ಅನ್ನೋದು ನಮಗೆ ಗೊತ್ತಾಗಲ್ಲ. ಅಷ್ಟು ಬೇಗ ಟೈಮ್ ಹೋಗ್ತಾ ಇರುತ್ತೆ. ಇಷ್ಟು ಬೇಗ 8 ಗಂಟೆ ಆಗೋಯ್ತಾ, ಇಷ್ಟು ಬೇಗ 10 ಗಂಟೆ ಆಗುತ್ತಾ ಅಂತ ಫೀಲ್ ಆಗ್ತಿರುತ್ತೆ. ಅಷ್ಟು ಟೈಮ್ ಹೋಗ್ತಿರುತ್ತೆ ನೋಡಿ. ಎಲ್ಲ ಪಾತ್ರೆ ನೀಟಾಗಿ ತೊಳೆದಿದ್ದಾಯಿತು. ಇನ್ನು ಈ ಸಂಡೇ ಮನೆ ಡೀಪ್ ಕ್ಲೀನ್ ಕೂಡ ಮಾಡ್ಕೊಬೇಕು. ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಅದೇ ಥರನೇ ಫೀಲ್ ಆಗುತ್ತೆ. ಇನ್ನು ಸಂಜೆ 6 ಗಂಟೆ ಟೈಮಲ್ಲಿ ನಾನು ಹೇಳಿದ್ನಲ್ಲ ಆಗಲೇ ಬೆಳಗ್ಗೆ ಹೊತ್ತು ತೊಳೆದಿಲ್ಲ ಅಂತ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಪುಟ್ಟದಾಗ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ಈ ರಂಗೋಲಿ ಯಾವುದು ಪ್ಲಾನ್ ಇಲ್ಲ, ಬಟ್ ಟೈಮ್ ಇರಲ್ಲ ಅಂತ ಬೇಗ ಯಾವ್ದು ಮನಸ್ಸಿಗೆ ಬರುತ್ತೋ ಅದನ್ನು ಹಾಕ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಇನ್ನು ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಆಗಲೇ ತಂದಿದ್ನಲ್ಲ ಹೂವು, ಆ ಹೂವು ಎಲ್ಲವನ್ನು ನೀಟಾಗಿ ವಾಸ್ಗೆ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಹೇಳಿದೆ, ಒಂದು ಮೈಂಡ್ಸೆಟ್ ಏನು ಅಂದರೆ ನನಗೆ ಅದನ್ನು ನೋಡಿದ ತಕ್ಷಣ ವಾಸ್ನ ಮೈಂಡ್ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಮೈಂಡ್ಗೆ. ಜೊತೆಗೆ ಅಕಸ್ಮಾತ್ ಏನಾದರೂ 3 ದಿನ 4 ದಿನ ಆದಮೇಲೆ ಮತ್ತೆ ನನಗೆ ದೇವ್ರ ಪೂಜೆ ಮಾಡಬೇಕು ಅಂತ ಅನಿಸಿದ್ರೆ ಆ ವಾದಲ್ಲಿರ್ತಕ್ಕಂಥ ಹೂವನ್ನು ಕಟ್ ಮಾಡಿಕೊಂಡು ದೇವ್ರಿಗೆ ಇಡಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ಏನು ಮಾಡಿದೆ, ರೆಂಬೆ ಥರ ಇರೋದನ್ನೆಲ್ಲ ಫಸ್ಟ್ ತೆಗೆದು ಆ ವಾಸಲ್ಲಿ ಜೋಡಿಸಿದ್ದಾಗಿದ ತಕ್ಷಣ ಕಲರ್ ನೋಡಿಕೊಂಡು ನಮ್ಮ ಮೇಲೆ 2 ದೀಪ, ಕಂಚಿನ ದೀಪ ಇದೆ ಆಯಿತಾ, ಆ ಕಂಚಿನ ದೀಪವನ್ನು ತಗೊಂಡು ಅದರಲ್ಲೂ ಕೂಡ ಜೋಡಿಸಿಟ್ಟೆ. ಆ್ಯಕ್ಚುಲಿ ಅದು ಉರುಳಿ ಬೌಲ್ ಅಂತ ಕರಿತೀವಲ್ವ, ಅದು ತಗೊಳ್ಳೋ ಪ್ಲ್ಯಾನ್ ಇದೆ. ನೋಡೋಣ ಮುಂದೆ ತೊಗೊಳ್ಳೋಣ. ಎಲ್ಲದಕ್ಕೂ ಎಲ್ಲ ಆಸೆ ಇರುತ್ತೆ, ಬಟ್ ಇರೋ ಆಸೆನೆಲ್ಲನೂ ಒಂದೇ ಸಲ ಫುಲ್ಫಿಲ್ ಮಾಡ್ಕೊಳಕ್ಕಾಗೋದಿಲ್ಲ. ಒಂದೊಂದೇ ಆಸೆ ಮನುಷ್ಯನಿಗೆ ಎಷ್ಟು ಬಂದ್ರೂ ಅದಕ್ಕಿಂತ ಇನ್ನು ಸ್ವಲ್ಪ ಹೆಚ್ಚು ಆಸೆ ಪಡ್ತಾನೆ. ಮನುಷ್ಯನ ಸ್ವಭಾವನೇ ಅದು, ಏನೂ ಮಾಡೋಕ್ಕಾಗಲ್ಲ. ನನಗೊಬ್ಬಳಿಗೆ ಅಂತಲ್ಲ, ನನ್ನ ಥರ ಇರೋ ಎಲ್ಲರಿಗೂ
ಆದಿಲ್ಲ ಅಂದರೆ ಇದಕ್ಕಿಂತ ಇನ್ನೊಂದು ಅಂತ ಇನ್ನೂ ಮೇಲೆ ಇರ್ತಕ್ಕಂಥದ್ದಕ್ಕೆ ಆಸೆ ಪಡ್ತಾನೆ ಹೊರತು ಸಾಕು ಅಂತ ಯಾವ ಮನುಷ್ಯನೂ ತೃಪ್ತಿ ಪಡೋದೇ ಇಲ್ಲ. ಮನುಷ್ಯ ಅತೀ ಆಸೆಪೂರ್ವಕ ಪ್ರಾಣಿ ಅಂತಲೇ ಹೇಳಬಹುದು ಅಲ್ವಾ. ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಪ್ರಾಣಿಗಳು ಏನು ಮಾಡ್ತವೆ, ಆ ಹೊತ್ತಿಗೆ ಊಟಕ್ಕೋಸ್ಕರ ಅಷ್ಟೇ. ಆದರೆ ಮನುಷ್ಯ ಆಗಲ್ಲ, ಇನ್ನೂ ಭವಿಷ್ಯಕ್ಕೆ ಇನ್ನೂ ಬೇಕು ಅಂತ ತುಂಬ ಹೆಚ್ಚಾಗಿ ಮನುಷ್ಯ ಆಸೆ ಪಡ್ತಾ ಇರ್ತಾನೆ. ಏನೂ ಮಾಡೋಕ್ಕಾಗಲ್ಲ. ದೇವರು ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವಗಳಲ್ಲಿ ಆ ಗುಣನೂ ಒಂದು ಅಂತಲೇ ಹೇಳಬಹುದು. ಇನ್ನು ಇದಕ್ಕಿಂತ ಮುಂಚೆ ಅಂದರೆ ಶುಕ್ರವಾರ ನಾನು ಪೂಜೆ ಮಾಡಿದ್ದೆ. ಇದು ಮಂಗಳವಾರದ ವ್ಲಾಗು. ಸೋಮವಾರ ಪೂಜೆ ಮಾಡಿದ್ದೆ. ಹೂವು ಏನೂ ಚೇಂಜ್ ಮಾಡೋಕ್ಕಾಗಿಲ್ಲ. ಇನ್ನೆಲ್ಲ ಆಯಿತು. ಹೂವೆಲ್ಲ ತೆಗೆದು ರೋಸ್ ಹೂವು ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ. ದೀಪಗಳೆಲ್ಲ ಜೋಡಿಸಿದ್ದೀನಿ. ಯಾಕೆ ಇದರಲ್ಲಿ ದೀಪ ಹಚ್ಚಿಕ್ಕಿಲ್ಲ ಅಂದರೆ, ಈ ದೀಪ ಗೊತ್ತಿಲ್ಲ ನನಗೆ, ಯಾಕಂತ ಗೊತ್ತಿಲ್ಲ. ಹೊಸ ದೀಪ ತೊಗೊಂಡಿದ್ದು ಆದರೂ ಸೋರ್ತಾ ಇದೆ. ಅದಕ್ಕೆ ನೀರು ಹಾಕಿ ಹೂವನ್ನು ಜೋಡಿಸಿ ಇಟ್ಬಿಟ್ಟೆ, ಹಾಗೆ ಇಡಬಾರ್ದು ಅಂತ. ಇನ್ನು ಯೆಲ್ಲೋ ಮತ್ತು ರೆಡ್ 2 ಕಲರ್ ರೋಸ್ ಇತ್ತಲ್ವ, ಆ 2 ಕಲರ್ ರೋಸನ್ನು ಮಿಕ್ಸ್ ಮ್ಯಾಚ್ ಮಾಡಿ ಇಡ್ತಿದ್ದೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತನೂ. ಅಷ್ಟರಲ್ಲೇ ಕರೆಂಟು ಹೋಯಿತು. ಕರೆಂಟಲ್ಲೂ ಇನ್ನು ವ್ಲಾಗ್ ಕಂಟಿನ್ಯೂ ಆಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ಕರೆಂಟ್ ಹೋಗಿದ್ದಕ್ಕೆ ಮತ್ತು ಅಡುಗೆ ಮಾಡಿದ್ದೇನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ದೇವ್ರ ಮನೆಯಲ್ಲೆಲ್ಲ ಅಲಂಕಾರ ಮಾಡೋಷ್ಟರಲ್ಲೇ ಆಲ್ಮೋಸ್ಟ್ ಏನೂ ಇಲ್ಲ ಅಂದರೆ ಅದೊಂದು 1/2 ಅವರ್ 3/4 ಅವರ್ ಆಗೋಯಿತು. ಇನ್ನು ಹೂವು ಸ್ವಲ್ಪ ಮಿಕ್ಕಿತ್ತು. ಹೂವು ಯಾಕೆಂದರೆ ಹೂವು ಇಡೋದಕ್ಕೆ ಫ್ರಿಜ್ ಇಲ್ಲ, ಇನ್ನೇನು ಮಾಡೋದಪ್ಪ ಅಂದ್ಬಿಟ್ಟು ಅದೇ ಹೂವನ್ನ ಕಟ್ಟಿ ಕಳಶಕ್ಕೆ ಹಾಕಿದೆ. ಇನ್ನು ನಮ್ಮ ಮನೆ ಮುಂದೆ ಒಂದಷ್ಟು ಹೂವಿನ ಗಿಡಗಳು ಹಾಕಿದ್ದೀವಿ. ಮೇ ಬಿ ಅದೆಲ್ಲ ಬಂದರೆ ದೇವ್ರ ಮನೆ ಫುಲ್ಲು ತುಂಬೋಗುತ್ತೆ ಹೂವನೇ ಅಂತಲೇ ಹೇಳ್ಬೋದು. ಇನ್ನು ನಾನು ಪ್ರತಿ ಲಾಗಲ್ಲಿ 1-2-3 ಲಾಗಲ್ಲಿ ಹೇಳಿದ್ದೀನಿ ದೇವ್ರ ಮನೆಗೆ ಒಂದಷ್ಟು ಹೊಸದಾಗಿ ಡೆಕೋರೇಟ್ ಮಾಡಬೇಕು ಅಂತ. ಸೊ ಯಾವಾಗ ಕಾಲ ಕೂಡ ಬರುತ್ತೋ ಅಂತೂ ಅದನ್ನು ಗೊತ್ತಿಲ್ಲ. ಫೈನಲಿ ದೇವ್ರ ಹತ್ರ ದೀಪ ಹಚ್ಚಿದ್ದಾಯಿತು. ಇನ್ನು ನಮ್ಮ ರಾಯರ ಹತ್ರ ದೀಪ ಹಚ್ತಿದ್ದೀನಿ. ದೀಪ ಹಚ್ಚಿದಾದ್ಮೇಲೆ ಕಡ್ಡಿ ಹಚ್ಚಿ ಪೂಜೆಯನ್ನು ಮುಗಿಸ್ದೆ ಅಂತಲೇ ಹೇಳ್ಬೋದು. ನಮ್ಮ ಗಿಡದಲ್ಲಿ ಸಿಕ್ಕಿತ್ತಲ್ವ ಬಾಳೆಹಣ್ಣು, ಅದೇ ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಇಲ್ಲಿ ಹಣ್ಣಾಗಿ ಇಟ್ಟು ಆ ಪೂಜೆಯನ್ನು ಮುಗಿಸ್ಕೊಂಡೆ. ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 7:30 ಆಗಿರಬಹುದು. ಮೇ ಬಿ 7:30 7:45 ಆಗಿತ್ತು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಕರೆಂಟ್ ಬೇರೆ ಇರಲಿಲ್ಲ. ಇನ್ನು ಅಡುಗೆ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಸ್ವಲ್ಪನೂ ಹೆಲ್ಪ್ ಮಾಡಿದ್ರು. ನಾನು ಇಬ್ಬರು ಸೇರಿಕೊಂಡು ಅಡುಗೆ ಮಾಡಿದ್ವಿ. ಅಡುಗೆ ಮಾಡಿ ತಿನ್ನೋ ಅಷ್ಟರಲ್ಲಿ 8:30 9 ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು. ಫೈನಲಿ ಪೂಜೆ ಈ ರೀತಿ ಕಂಪ್ಲೀಟ್ ಆಯಿತು. ಪೂಜೆ ಮಾಡೋದ್ರಲ್ಲಿ ಒಂಥರ ಖುಷಿ ಇದೆಯಪ್ಪ, ಅದು ಯಾವ ಥರ ಖುಷಿ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ, ಆ ಥರ ಖುಷಿ ಇರುತ್ತೆ. ಇನ್ನು ಬಾಗ್ಲ ಹತ್ರ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಬಂದಿದ್ದಾದಮೇಲೆ ಮತ್ತು ಭತ್ತದ ತೋರಣ ಒಂದು ತೊಗೊಬೇಕು. ಇಷ್ಟರಲ್ಲೇ ಭತ್ತದ ತೋರಣ ತೊಗೊಂಡು ಅದು ಹಾಕಬೇಕು ಅನ್ನೋ ಆಸೆ ಇದೆ. ಯಾವಾಗ ತೊಗೊತೀನೋ ಗೊತ್ತಿಲ್ಲ. ಭತ್ತದ ತೋರಣ ತೊಗೊಂಡು ಮನೆ ಮುಂದೆ ಹಾಕಿದ್ರೆ ಒಂಥರ ಪಾಸಿಟಿವಿಟಿ ಬರುತ್ತೆ ಅಂತ ಹೇಳ್ತಾರೆ. ಯಾವಾಗ ತೊಗೊತೀನೋ ಗೊತ್ತಿಲ್ಲ, ತೊಗೊಬೇಕು ಅದನ್ನು ಇಷ್ಟರಲ್ಲೇ. ಫೈನಲಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಈ ಥರ ಇತ್ತು. ನನಗೆ ಆವಾಗವಾಗ ದೇವ್ರ ಮನೆ ನೋಡಿದಾಗ ಅನ್ನಿಸ್ತಾ ಇರುತ್ತೆ, ದೇವ್ರ ಮನೇಲಿ ಇರತಕ್ಕಂಥ ಡಿಸೈನೇ ಚೆನ್ನಾಗಿ ಮಾಡಿಸಿಲ್ವೇನೋ ಅಂತ ಫೀಲ್ ಆಗುತ್ತೆ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಮಾಡಿದ್ದಾಯಿತು. ಫ್ಯೂಚರಲ್ಲಿ ಯಾವಾಗಾದ್ರೂ ಮಾಡಿಸ್ಕೊಳ್ಳೋ ಅಂತ ಸುಮ್ಮನೆ ಹೋಗ್ತೀನಿ. ನೆಲಕ್ಕೂ ಅಷ್ಟೇ ಹಾಲಲ್ಲಿ ಯಾವ ಡಿಸೈನ್ ಇದೆಯೋ ಅದೇ ಡಿಸೈನ್ ಇದೆ. ನೋಡೋಣ, ಫ್ಯೂಚರಲ್ಲಿ ಏನಾದ್ರು ಚೇಂಜ್ ಮಾಡಿಸ್ಕೊಬೇಕು ಅಷ್ಟೇ. ಫೈನಲಿ ನಮ್ಮ ದೇವರ ಮನೆ ಈ ರೀತಿ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಮಾಡಿದ್ದಾದಮೇಲೆ ದೇವ್ರ ಮನೆ ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ, ಆ ಖುಷಿನೇ ಬೇರೆ ಇರುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್ ಪೂಜೆಯ ಬಗ್ಗೆ ವ್ಲಾಗು. ನನ್ನ ಮಕ್ಕಳೆಲ್ಲ ಓದ್ತಿದ್ರು. ಅವ್ರಿಗೆ ನಾನು ಯಾವುದಕ್ಕೂ ಓದೋದಕ್ಕೆ ಫೋರ್ಸ್ ಮಾಡೋದಿಲ್ಲ, ಬಟ್ ಅವರು ತುಂಬ ಇಷ್ಟಪಟ್ಟು ಓದ್ತಿರ್ತಾರೆ. ಅದು ನನಗೆ ತುಂಬ ಖುಷಿ ಕೊಡುತ್ತೆ ಗೊತ್ತಾ. ಸ್ಟಾರ್ಟ್. Good morning all, my name is Yokshita. Today I speak carrot. Carrot is the vegetable. Carrot is the orange color. Carrot is the tasty and healthy. Thank you. ಆರೆಂಜ್ ಡೇಗೆ ಸ್ಪೀಚ್ ಇತ್ತು, ಬಟ್ ಪ್ರಾಕ್ಟೀಸ್ ಕೊಡ್ತಿದ್ದೆ. ನಾನು ಹೇಳ್ಕೊಟ್ಟಿದ್ದೇ ಬೇರೆ ಥರ, ಅವಳು ಹೇಳಿದ್ದೇ ಬೇರೆ ಥರ. ಇಟ್ಸ್ ಓಕೆ, ಹೇಳ್ತಿದ್ದಾಳಲ್ಲ ಅಂತ ಎಂಕರೇಜ್ ಮಾಡ್ತಿದ್ದೆ. ಇನ್ನು ನೈಟ್ ಡಿನ್ನರ್ಗೆ ಆಗಲೇ ಹೇಳ್ದಂಗೆ ಎಗ್ ಕರಿ, ಮುದ್ದೆ ಮತ್ತು ರೈಸ್ ಎಲ್ಲರೂ ಅಷ್ಟೇ. ಕೆಲವೊಂದು ಲಾಗಲ್ಲಿ ಹೇಳಿರ್ತೀನಿ, ಎಲ್ಲರೂ ಅಷ್ಟೇ ನೈಟ್ ಟೈಮು 4 ಜನನೂ ಒಂದೇ ಥರ ಕುತ್ಕೊಂಡು ಊಟ ಮಾಡ್ತೀವಿ ಅಷ್ಟೇ. ಪ್ರತಿದಿನ ಹೀಗಿರುತ್ತೆ. ಆದರೆ ಮಾರ್ನಿಂಗ್ ಟೈಮು ಮತ್ತು ಆಫ್ಟರ್ನೂನ್ ಟೈಮು ಮಾತ್ರ ಬೇರೆ ಬೇರೆ. ನೈಟ್ ಟೈಮಲ್ಲಿ ಮಾತ್ರ ಒಂದೇ ಥರ ಕುತ್ಕೊಂಡು ಊಟ ಮಾಡ್ತೀವಿ. ಇದು ಇಷ್ಟು ವರ್ಷದಿಂದ ನಮ್ಗೆ ಅಭ್ಯಾಸ ಆಗಿರ್ತಕ್ಕಂಥದ್ದು, ಒಂದು ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು. ಇದಿಷ್ಟು ಫ್ರೆಂಡ್ಸ್ ನನ್ನ ಈವ್ನಿಂಗ್ ಲಾಗ್ ಆ್ಯಸ್ ಎ ವರ್ಕಿಂಗ್ ವುಮೆನ್
ಇರ್ತೀನಿ ಮತ್ತು ಹೇಗಿರುತ್ತೆ ನನ್ನ ಲೈಫು ಅಂದರೆ 4:30ಯಿಂದ ಸಂಜೆ ರಾತ್ರಿ 8:00 ತನಕ ಹೇಗಿರುತ್ತೆ ಅನ್ನೋದು. ಇದಿಷ್ಟು ಇವತ್ತಿನ ಲಾಗ್, ಸಂಜೆ ಲಾಗ್ ಅಂದರೆ ಈವ್ನಿಂಗ್ ಲಾಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.